काराय यो देव परमेश्वरः चरित्यतिरूपेण नमस्ते जंगमात्मने. ಪ್ರಥಮವಾಗಿ ಕರ್ತೃ ಮಹಂತ ಯತಿವರರನ್ನು ಹಾನಗಲ್ಲ ಗುರುಕುಮಾರ ಶಿವರನ್ನ ಬಸವಾದಿ ಪ್ರಮಥರನ್ನ ಎಲ್ಲರನ್ನು ಮೊದಲು ಸ್ಮರಣೆ ಮಾಡಿಕೊಂಡು ಈ ನಾಗರಾಳ ಗ್ರಾಮದ ಹಿರೇಮಠದ ಲಿಂಗೈಕ್ಯ ಶರಣ ದೊಡ್ಡಯ್ಯ ಶಾಸ್ತ್ರಿಜಿಯವರ ಪುಣ್ಯ ಸ್ಮರಣೋತ್ಸವ, ಅವರ ಶ್ರೀಮತಿಯಾಗಿರತಕ್ಕಂತಹ ಬಸಮ್ಮವನವರ 25ನೆಯ ಪುಣ್ಯ ಸ್ಮರಣೋತ್ಸವ ತನ್ನಿಮಿತ್ತವಾಗಿ ಮಹಾನ್ ಶಿವಯೋಗಿಯಾಗಿ ಹೋಗಿರತಕ್ಕಂಥ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ಪುರಾಣ ಕಾರ್ಯಕ್ರಮೋತ್ಸವದಲ್ಲಿ ಪಾಲ್ಗೊಂಡಿರತಕ್ಕಂಥ ಶ್ರೀಮಠದ ಒಡೆಯರಾಗಿರತಕ್ಕಂಥ ನಾಮ ಬಸವರಾಜ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬಾಗೋಡಿಯ ನಾಗಮಗೌಡರವರೇ, ಇಲ್ಲಿಯವರೆಗೆ ನಿಮ್ಮೆಲ್ಲರ ಮನಮುಟ್ಟುವಂತೆ ತೋಂಟದ ಸಿದ್ಧಲಿಂಗ ಶಿವಯೋಗಿ ಒಂದು ಪುರಾಣ ಪ್ರವಚನ ಮಾಡಿರ್ತಕ್ಕಂಥ ಸಾಹಿತಿಗಳು, ನಿವೃತ್ತ ಶಿಕ್ಷಕರು ಆದ ನಾಮ ಮರಳಾರಾಧ್ಯ ಅವರೇ, ವಾಚಕರಾಗಿರತಕ್ಕಂಥ ನಾಮ ಜಗದೀಶ್ ಅವರೇ, ವೈಲಿನ್ ವಾದಕರಾಗಿರತಕ್ಕಂಥ ಪ್ರಸನ್ನ ಕುಮಾರ್ ಅವರೇ, ತಬಲಾ ವಾದಕರಾಗಿರ್ತಕ್ಕಂಥ ಬಸವರಾಜ್ ಹುಬ್ಬಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸಂಬಂಧ ಸಂದೋಹವೇ ಹಾಗೂ ತಾಯಿಯಂದರೆ, ನೀವೆಲ್ಲರೂ ಕೂಡ ದೊಡ್ಡಯ್ಯ ಶಾಸ್ತ್ರಿಜಿಯವರ ಒಂದು ಪುಣ್ಯ ಸ್ಮರಣೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ. ಭಗವಂತ ಎಲ್ಲೋ ಒಂದು ಕಡೆ ಒಂದಿಷ್ಟು ವಿಶಿಷ್ಟವಾಗಿರತಕ್ಕಂತಹ ಶಕ್ತಿಗಳನ್ನ ಕೊಟ್ಟಿರ್ತಾರೆ. ಒಂದು ಮನೆತನ, ಒಂದು ಗ್ರಾಮ, ಒಂದು ದೇಶ, ಹೀಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಭಗವಂತ ತನ್ನ ವಿಶಿಷ್ಟವಾಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ ಪ್ರಕಟಗೊಳಿಸುವಂತಹ ಕೆಲಸವನ್ನ ಮಾಡ್ತಾನೆ. ಆದರೆ ಈ ಪುಟ್ಟದಾಗಿರತಕ್ಕಂಥ ಈ ನಾಗರಾಳ ಗ್ರಾಮದಲ್ಲಿ ಪಂಡಿತೋತ್ತಮರ ಒಂದು ತಾಣವನ್ನೇ ಭಗವಂತ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ. ಬಹಳ ಆಶ್ಚರ್ಯ ಆಗ್ತದೆ. ಸರ್ವೇ ಸಾಮಾನ್ಯವಾಗಿ ಯಾರಾದರೂ ಒಂದು ಮನೆ ಒಳಗ ಒಬ್ಬರು ವಿದ್ಯಾವಂತರು ಸಿಗುತ್ತಾರೆ, ಬಹಳ ಆಧಾರ ಅಂತಂದ್ರೆ ಇಬ್ಬರು ಸಿಗುತ್ತಾರೆ. ಆದ್ರೆ ಈ ಮನೆತನದೊಳಗ ಭಗವಂತ ಹೆಂಗ್ ಕೊಟ್ಟಾನಂದ್ರೆ ಸಾಲ್ ಹಿಡಿದು ಎಲ್ಲರೂ ವಿದ್ಯಾವಂತರ. ದೊಡ್ಡಯ್ಯ ಶಾಸ್ತ್ರಿಗಳಂತರೂ ಮೇರು ಪರ್ವತದ ಒಂದು ಪಾಂಡಿತ್ಯವನ್ನು ಹೊಂದಿದಂಥವ್ರು ಆಗಿನ ಕಾಲದೊಳಗೆ. ದೊಡ್ಡಯ್ಯ ಶಾಸ್ತ್ರಿಗಳು ಆಗಲಿ, ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯಪ್ಪಗಳವರು ಎಲ್ಲವರು ಆಗಿನ ಕಾಲದೊಳಗಿನ ಮೇರು ಸ್ಥಾನದಲ್ಲಿ ಇರುವಂತಹ ವಿದ್ವತ್ ಮನಿಗಳೇ ಅವರೆಲ್ಲ. ಹೀಗಾಗಿ ನೀವೆಲ್ಲ ನಿಮ್ಮ ಶಿಕ್ಷಣವನ್ನ
ಕಾನ್ವೆಂಟ್ದೊಳಗೆ ಕಲ್ತ್ರನ ಹುಡುಗ ಶಾಣಿಯ ಅಂತೇಳಿ. ಹೌದಾ? ಕನ್ನಡ ಮೀಡಿಯಂದಾಗ ಹೋದ್ರೆ ಹುಡುಗ ದಡ್ಡ ಅಂತ. ಆದ್ರೆ ಈ ದಡ್ಡ ಶಾಣೆ ಅನ್ನುವಂಥದ್ದು ಈ ಕಾನ್ವೆಂಟ್ ಆಗಲಿ ಕನ್ನಡ ಶಾಲೆ ಅನ್ನೋದು ಇದು ನಿರ್ಣಯ ಮಾಡೋದಿಲ್ಲ. ಇದು ಶಾಲೆಗಳ ನಿರ್ಮಾಣ ಮಾಡೋದಿಲ್ಲ. ಇವು ಅವೆಲ್ಲ ನಿರ್ಜೀವ ವಸ್ತು. ವ್ಯಕ್ತಿಗಳೇನಾದ ಸ್ಥಾನಕ್ಕೆ ಏನದ ಬೆಲೆ ತಂದು ಕೊಡ್ತಾರೆ. ಆಗಿನ ಕಾಲದೊಳಗೆ ಏನಿತ್ತು ಅಂತಂದ್ರೆ ಸಂಸ್ಕೃತವನ್ನ ಯಾರು ಕಲಿತಾರ ಅವ್ರು ಏನದ ಬುದ್ಧಿವಂತರ ಅಂತಿದ್ರು. ನೀವೇನು ಕಾನ್ವೆಂಟ್ದೊಳಗೆ ಹೋದ್ರೆ ಈಗೇನು ಬುದ್ಧಿವಂತ ಅಂತೀರಿ, ಇಂಗ್ಲಿಷ್ ಅನ್ನು ಕಲ್ತರೆ ಏನದ ಬುದ್ಧಿವಂತ ಅಂತೀರಿ. ಅವಾಗ ಏನದ ಸಂಸ್ಕೃತವನ್ನ ಯಾವ ಬಲ್ಲಂತವ ಅಂಥವರಿಗೆ ಏನದ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪಂಡಿತರು ಅಂತ ಕರೀತಿದ್ರು. ಆದ್ರೆ ಆಗಿನ ಕಾಲದವರೆಗೆ ಪಂಡಿತರು ಅನ್ನುವಂತಹ ಪದಕ್ಕಿರುವಂತ ಅರ್ಥ ಇವತ್ತಿನ ಯಾವ MA PhD ಅವರಿಗೆ ಏನದ ಅನ್ವಯ ಆಗಲ್ಲ. ಇದು ಅವನ್ನೇ ಬರ್ಕೊಳ್ಳೋದಷ್ಟೇ ಇದು. ಆದ್ರೆ ಆಗ ಹೆಂಗಿತ್ತು, ಪಂಡಿತರು ಅನ್ನಬೇಕು ಅಂತಂದ್ರೆ ಆ ಪಾಂಡಿತ್ಯಕ್ಕೆ ತಕ್ಕ ಹಾಗೆ ಜ್ಞಾನ ಅವರಲ್ಲಿ ಏನದ ಪಕ್ವತೆಯನ್ನು ಹೊಂದಿರತಕ್ಕಂತ ವ್ಯಕ್ತಿಗಳಿಗೆ ಮಾತ್ರ ಏನದ ಪಂಡಿತ ಅಂತ ಕರೀತಿದ್ರು. ಅಷ್ಟು ಪಕ್ವವಾಗಿರುವಂತಹದ್ದು ಜ್ಞಾನ. ಪರಿಪೂರ್ಣವಾಗಿರತಕ್ಕಂತ ಹಣ್ಣು ಹೇಗೆ ಸುವಾಸನೆ ಬರ್ತದೋ, ಹಾಗೆ ಏನದ ರುಚಿಯಾಗಿರ್ತದೋ, ಹಾಗೆ ವಿದ್ಯದ ಒಂದು ಸುವಾಸನೆ ಆ ವ್ಯಕ್ತಿಯಲ್ಲಿ ಏನದ ಹೊರಸೂಸ್ತಿತ್ತು. ಅಂಥವರಿಗೆ ಏನದ ಪಂಡಿತರ ಅಂತ ಕರೀತಿದ್ರು. ಇವತ್ತಿನ ಪಂಡಿತರಿಗೂ ಇವತ್ತಿನ MA PhD ಡಾಕ್ಟರೇಟ್ರಿಗೆ ಏನದ ಯಾವ ಹೋಲಿಕೆ ಇಲ್ಲ. ಅವರ ಒಂದು ಪದವಿಗೂ ಅವರಲ್ಲಿರ್ತಕ್ಕಂಥ ಬುದ್ಧಿವಂತಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಅಂಥ ಒಂದು ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥವರು ದೊಡ್ಡ ಶಾಸ್ತ್ರಿಗಳವರು. ಅಂಥ ಒಂದು ಮನೆತನದಾಗ ಇವರೆಲ್ಲ ಬಂದಿರತಕ್ಕಂಥವ್ರು. ಬಸವರಾಜ್ ಅವರಾಗಲಿ, ಇವರು ನಮ್ಮ ಜಗದೀಶ್ ಅವರಾಗಲಿ, ಮರಳಾರಾಧ್ಯರಾಗಲಿ, ಅವರ ಹಿರಿಯ ಜೀವಿಗಳಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ಕೂಡ ಏನದ ಒಂದೊಂದು ವಿದ್ಯೆ ಒಳಗೆ, ಒಂದೊಂದು ಇದ್ರೊಳಗೆ. ಆದ್ರೆ ಎಲ್ಲರೂ ಮಾಸ್ಟರ್. ಅದಕ್ಕೆ ಹೇಳಿದ್ದ ನಾನು, ಭಗವಂತ ಒಂದೊಂದು ಸ್ಥಾನದೊಳಗೆ ತನ್ನದೊಂದು ಶಕ್ತಿಯನ್ನು ಪ್ರಕಟ ಮಾಡ್ತಾನಂದ್ರ ನಮ್ಮ ನಾಗರಾಳ ಹಿರೇಮಠದೊಳಗ ವಿದ್ಯದ ಶಕ್ತಿಯನ್ನ ಪ್ರಕಟ ಮಾಡಿಬಿಟ್ಟಿದ್ದಾನೆ. ಅಂತ ಒಂದು ಸಂತತಿಯನ್ನ ಕೊಡುಗೆಯಾಗಿ ಈ ಪುಟ್ಟ ಗ್ರಾಮಕ್ಕೆ ಕೊಟ್ಟು ಆ ದೊಡ್ಡ ಶಾಸ್ತ್ರಗಳ ಹೆಸರಿನಿಂದ ನಾಗರಾಳ ಹೆಸರು ಎಲ್ಲ ಕಡೆ ಏನದ ಪ್ರಚಾರ. ಎಲ್ಲ ಕಡೆ ನಾಗರಾಳ ದೊಡ್ಡ ಶಾಸ್ತ್ರಗಳಂತ ಕರೀತಾರ ಆ ಕಡೆ. ಹಾಗಾಗಿ ಈ ಗ್ರಾಮದ ಕೀರ್ತಿಯನ್ನು ತರಲಿಕ್ಕೆ ದೊಡ್ಡ ಶಾಸ್ತ್ರಗಳು ಬಹಳ ಏನದ ಕಾರಣ ಕರ್ತರು ಅಂತ ನಾವು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ಅಂಥ ಒಂದು ದೊಡ್ಡ ಶಾಸ್ತ್ರಿಗಳವರ ಒಂದು ಪುಣ್ಯಸ್ಮರಣ ತನ್ನಿಮಿತ್ತವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಪ್ರವಚನವನ್ನ ನೀವೆಲ್ಲ ಜನ ಕೇಳ್ತಾ ಬಂದಿದೆ. ಸಿದ್ಧಲಿಂಗ ಶಿವಯೋಗಿಗಳು ಅಂತಂದ್ರೆ ಶಿವಯೋಗತ್ವವನ್ನು ಪಡೆದಂಥವರನ್ನು ಸಾಧಿಸಿದಂಥ ಮಹಾನ್ ಯೋಗಿಗಳವರು. 12ನೇ ಶತಮಾನ ಆದ ತಕ್ಷಣ 15ನೇ ಶತಮಾನದಲ್ಲಿ ಆ ಒಂದು ವಿರಕ್ತ ಪರಂಪರೆಯನ್ನು, ಏನು ಪ್ರಭುದೇವರ ಒಂದು ಶೂನ್ಯ ಸಿಂಹಾಸನದ ಒಂದು ಪರಂಪರೆ ಏನದ, ಶೂನ್ಯ ಪೀಠದ ಒಂದು ಪರಂಪರೆ ಏನದಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರ 101 ವಿರಕ್ತರ ಪರಂಪರೆಯನ್ನ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಯತಿವರ್ಯರು ಏನದ ಯಡಿಯೂರು ಸಿದ್ಧಲಿಂಗೇಶ್ವರರು ಬರ್ತಾರೆ. ಅಂಥ ಒಂದು ಯತಿವರ್ಯರ ಪುರಾಣವನ್ನು ನೀವೆಲ್ಲ ಬಹಳ ಶ್ರದ್ಧೆಯಿಂದ ಕೇಳ್ತೀರಿ. ಆ ಶಿವಯೋಗಿಗಳು ಬರೇ ಏನದ ಯೋಗ ಸಾಧನೆ ಒಂದೇ ಮಾಡಲಿಲ್ಲ, ಲಿಂಗ ಸಾಧನೆ ಒಂದು ಅನುಸಂಧಾನವನ್ನು ಅಷ್ಟೇ ಮಾಡಲಿಲ್ಲ, ಜೊತೆಗೆ ಅವರು ಸಾಹಿತ್ಯಗಳು ಕೂಡ ಆಗಿದ್ರು. ಸಿದ್ಧಲಿಂಗ ಶಿವಯೋಗ, ತೋಟದ ಸಿದ್ಧಲಿಂಗ ಶಿವಗಳು ಅನೇಕ ವಚನಗಳನ್ನು ಬರೆದ, ಬಹಳ ಅರ್ಥಪೂರ್ಣವಾಗಿರತಕ್ಕಂತಹ ವಚನಗಳನ್ನು ಬರೆದ. ಅಂಥ ವಚನಗಳಲ್ಲಿ ಒಂದು 2 ಪದಗಳನ್ನು ನಾನು ಇಲ್ಲಿ ಬಳಕೆ ಮಾಡಿಕೊಂಡೆ. ಪರಮ ಸುಖದೋಳಿರ್ದು. ಎಂಥ ಸುಖ? ಪರಮ ಸುಖದೋಳಿರ್ದು ಅಲ್ಪ ಸುಖಕ್ಕೆ ಆಶೆ ಮಾಡುವ ಅಜ್ಞಾನಿಗಳ ಏನೆಂಬೆನಯ್ಯ ಅನ್ನುವಂಥ ಮಾತನ್ನ ಒಂದು ವಚನದೊಳಗೆ ಬಳಕೆ ಮಾಡ್ತಾರೆ. ಎಷ್ಟೊಂದು ಸ್ಪಷ್ಟತೆಯನ್ನ ಇಲ್ಲಿ ಸಿದ್ಧಲಿಂಗೇಶ್ವರರು ಕೊಡ್ತಾರೆ ನೋಡಿ. ಪರಮ ಸುಖ ಅಂದ್ರೇನು? ಪರ್ಮನೆಂಟ್ ಆಗಿರುವಂತ ಸುಖ. ಅಜ್ಞಾನಿಗಳು ಏನದ ಅಲ್ಪ ಸುಖವನ್ನೇ ಏನದ ಮೆಚ್ಚಿಕೊಳ್ತಾರೆ.
ಆದರೆ ಸುಜ್ಞಾನಿಗಳು ಈ ಅಲ್ಪ ಸುಖವನ್ನ ತೃಣವಾಗಿ ಕಾಲ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತು ಇದು ಶಾಶ್ವತವಾಗಿರುವಂತಹದ್ದಲ್ಲ, ಇದು ಕ್ಷಣಿಕವಾಗಿರುವಂತಹದ್ದು. ಇದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಸುಖವನ್ನ ನಾವು ಪಡಿಬೇಕು ಅನ್ನುವಂತಹ ಭಾವ ಅವರಲ್ಲಿರುತ್ತದೆ. ಆದ್ರ ಅಜ್ಞಾನಿಗಳಾಗಿರ್ತಕ್ಕಂಥ ಅಜ್ಞಾನಿಗಳಂತಂದ್ರೆ ಸ್ವಲ್ಪ ಜ್ಞಾನದ ಮಟ್ಟ ಕೆಳಗಿರುವಂತಹ ವ್ಯಕ್ತಿಗಳು, ಕೇವಲ ಪ್ರಾಪಂಚಿಕವಾಗಿರ್ತಕ್ಕಂತಹ ಜ್ಞಾನ ಸಂಪಾದನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಏನ್ ತಿಳ್ಕೊಂತಾರೆ, ಸುಖ ಅಂದ್ರೆ ಆಗಿನ ತಕ್ಷಣಕ್ಕೆ ಏನೇನದ ವಸ್ತುಗಳಿಂದ ಸುಖ ದೊರೀತದಲ್ಲ, ಇದಪ್ಪ ಸುಖ ಅಂದ್ರೆ ಇದು, ಸಂತೋಷ ಅಂದ್ರೆ ಇದೆ, ಹ್ಯಾಪಿನೆಸ್ ಅಂದ್ರೆ ಇದೆ ಅಂತ ಭಾವಿಸ್ಕೊಳ್ತಾರೆ. ಅದು ಕ್ಷಣಿಕ. ಪರಮ ಸುಖ ಅದು ಸಿಗೋದು ಸಾಮಾನ್ಯವಾಗಿರ್ತಕ್ಕಂಥ ಈ ಲೌಕಿಕವಾಗಿರ್ತಕ್ಕಂಥ ವಸ್ತು, ಒಡವೆ ಇವು ಯಾವುಗಳಂತೂ ದೊರೆಯೋದಿಲ್ಲ. ಅದು ಆತ್ಮಾನುಸಂಧಾನ. ಅಂಥ ಸುಖ ಶಾಶ್ವತವಾಗಿರುವಂತಹದ್ದು. ಇವೆಲ್ಲವೂ ಕೂಡ ಎಲ್ಲ ಕ್ಷಣಿಕವಾಗಿರುವಂತಹದ್ದು. ನೀವೆಲ್ಲ ಒಂದು ಚಲೋ ಏನದ ಹೊಸ ಮನೆ ಕಟ್ಟಿಸ್ತಾರೆ. ಮನೆ ಕಟ್ಟಿಸೋದ್ ಕೂಡಲೇ ಆ ವ್ಯಕ್ತಿಗೆ ಬಹಳ ಸಂತೋಷ ಆಗ್ತದಿಲ್ಲ? ಆಯ್ತಪ್ಪ, ನಾವು ಇಷ್ಟು ವರ್ಷದಿಂದ ನಮ್ಮ ಕನಸಿತ್ತು, ಅದು ಕನಸು ಏನದ ಇವತ್ತ ನೆರವೇರೈತಿ, ಮನೆ ಕಟ್ಟಿದ್ದೀವಿ, ಓಪನಿಂಗ್ ಮಾಡಿವಿ, ನೆಂಟರಿಷ್ಟೆಲ್ಲ ಬಂದಿದ್ದಾರೆ, ಎಲ್ಲರೂ ನೋಡಿ ಬಹಳ ಖುಷಿ ಪಟ್ಟಾರ. ಅದ್ರಾಗ ಏನದ ಮತ್ತೆ ಅವ್ರಿಗೆ ಬಂದವ್ರು ಎಷ್ಟು ಬಹಳ ಚಲೋ ಕಟ್ಟಿಸಿ ತಮ್ಮ ಮನೆ ಎಲ್ಲವೂ ಬಹಳ ಚಂದ ಮಾಡಿ, ಅದ್ರಾಗಿ ಹೊಳ ಬಂದಿದೊಂದು ವಾಸ್ತು ವಿಷಯ ಐತಿ, ವಾಸ್ತು ಪ್ರಕಾರ ಮಾಡಿ ಅಂತ ಹೇಳಿಬಿಟ್ರ ಅವನಿಗೇನು ಸ್ವರ್ಗಿನ ಮೂರೆಗೇನು ಓದಿರ್ತವ. ನಾವು ಸ್ವಲ್ಪ ಏನದ ಆಲೋಚನೆ ಮಾಡೋನು, ಮನೆ ಕಟ್ಟದ ಮೇಲೆ ಬಂದಿರತಕ್ಕಂಥ ನೆಂಟರಿಷ್ಟರೆಲ್ಲರೂ ಕೂಡ ಹೇಳಿದಿರ್ತಕ್ಕಂಥ ಈ ಮಾತಿನಿಂದ ಖುಷಿ ಏನೋ ಅವನಿಗೆ ಆಗ್ತದೆ. ಹೌದಾ? ವಾಸ್ತವವಾಗಿ ಆ ಸುಖ ಮನೆಯಲ್ಲಾದೋ ಎಲ್ಲದು ಎಲ್ಲದ ನೀವು ಕಟ್ಸಿರ್ತಿರಲ್ಲ, ಮನಿ ಒಳಗ ಆ ಸುಖ ಅದು, ಆ ವ್ಯಕ್ತಿಯಲ್ಲಿ ಆ ಸುಖ ಅದು. ಮನ್ಯಾಗ ಐತಿ ಬಿಟ್ಟಿರ್ತದ್ರ ಭಾಳ ಸಾಲ ಮಾಡಿ ಮನೆ ಕಟ್ಟಿರ್ತೀವಿ, ಅದಕ್ಕಾಗಿ ಮನ್ಯಾಗ ಸುಖ ಅದಂತ. ಮನಿ ಒಳಗ ಸುಖ ಇರೋದಿಲ್ಲ, ಅದು ನಿರ್ಜೀವ, ಅದು ಸಜೀವ ಅಲ್ಲ. ಅದು ಸಜೀವ ಅಲ್ಲ, ಅದು ನಿರ್ಜೀವಾದ ವಸ್ತು. ಅದು ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ಕಟ್ಟಿರ್ತೀರಿ ನೀವು. ಬಣ್ಣ ಹಚ್ಚಿದ್ರು ಹಂಗ ಇರ್ತದ, ಬಣ್ಣ ಹಚ್ಚಲಿಲ್ಲ ಅಂದ್ರೂ ಹಂಗ ಇರ್ತದ. ಖುಷಿ ಪಡೋದು ಅದಲ್ಲ, ಖುಷಿ ಪಡೋದು ಯಾರು ಅಂತಂದ್ರೆ ಈ ಮನುಷ್ಯ. ಈ ಮನುಷ್ಯ ಅಂದ್ರೆ ಏನಾಯ್ತು, ಸುಖಗಳು ನಾವು ಅರಸುವುದು ಲೌಕಿಕವಾಗಿರತಕ್ಕಂಥ ಮನೆ, ಹೊಲ, ಹೆಣ್ಣು, ಮಣ್ಣು ಇವುಗಳಲ್ಲಿ ಏನದ ಸುಖ ಇರೋದಿಲ್ಲ. ಆ ಸುಖವನ್ನ ಬಯಸುವಂತಹ ವ್ಯಕ್ತಿಯ ಒಂದು ಏನದ ಮನಸ್ಥಿತಿ ಒಳಗೆ ಏನದ ಆ ಸುಖ ಏನದ ಅಡಗಿರುತ್ತದೆ. ಅದು ಪರಮ ಸುಖ. ನೀ ಹಳೆ ಮನೆ ಒಳಗಿದ್ರು ಕೂಡ ಏನದ ನಾನು ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತಂದ್ರೆ ಆ ಮನಿ ನಿನಗೆ ಹೊಸದಾಗಿ ಕಾಣ್ತದ. ಯಾಕೆ ನೀವು ದೊಡ್ಡ ದೊಡ್ಡ ಶ್ರೀಮಂತರ ಚಲೋ ಮನೆ ಕಟ್ಟದಾಗ ನೀವು ಸುಖವಾಗಿರ್ತೀರಿ, ಆದ್ರೆ ಬಡವರು ಗುಡಿಸಲ್ದಾಗ ಇರ್ತಾರಲ್ಲ ಅವ್ರು ಸುಖವಾಗಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ನಿಮ್ಗಿಂತ ಅವರ ಬಹಳ ಸುಖವಾಗಿರ್ತಾರೆ. ನಿಮ್ಗೆ ಕೆಲವೊಂದು ಟೈಮ್ ಹೇಳಿದ್ರೆ ನಿಮ್ಗೆ ಹೊಸ ಮನೆಯಾಗ ಹೇಳಿದ್ರೆ ನಿದ್ದೆ ಬರಲ್ಲ ನಿಮಗ. ಅವ್ರು ನೀವು 8 ಬೇಡ 8:30 ಬೇಡ 9 ಗಂಟೆಗೆ ಹೋಗಿ ನೋಡ್ರಿ, ನೀವು ಬೆಳತಾನ ಹೇಳಿದ ಕಣ್ಣೆ ಬಿಟ್ಟುಕೊಂಡು ಕುಂದ್ರುವಂತ ನಿದ್ದೆ ಏನದ ಅವನಿಗೆ ಬರೀ 8:30 ಹತ್ತಿರ್ತದ. 10 ಮಟ ಹೇಳಲ್ಲ ಅಂತ. ನೀ AC ಹಾಕೊಂಡಿರ್ತಿ, ಫ್ಯಾನ್ ಹಾಕೊಂಡಿರ್ತಿ, ಎಲ್ಲ ಹಾಕೊಂಡಿರ್ತಿ, ರಾತ್ರಿ ಏನದ 2 ಗಂಟೆಗೆ ಮತ್ತೆ ಕಣ್ಣು ಬಿಟ್ಕೊಂಡು ಕುಂದ್ರದ. ಯಾಕೆ ಹೇಳು? ನೀನು ಆ ಮನೆಯ ಸುಖ ಹುಡುಕಕ್ ಹೊಂಟಿ ನೀನು, ಆದ್ರೆ ಆ ವ್ಯಕ್ತಿ ಆ ಮನೆಯ ಸುಖ ಹುಡುಕಕ್ ಹೊಂಟಿಲ್ಲ. ಆ ತಿಳ್ಕೊಂಡನ ಭಗವಂತ ಗಟ್ಟಿಮುಟ್ಟವಾಗಿರ್ತಕ್ಕಂಥ ಈ ಶರೀರ ಕೊಟ್ಟಾನ, ಕಷ್ಟಪಟ್ಟ ದುಡಿಯೋದದ, ಸಂತೋಷವಾಗಿ ಊಟ ಮಾಡೋದದ, ಇರಾಕಿಟ್ಟು ಜೋಪಡಿ ಹಾಕುವಂತ ಸ್ಥಾನವೇನದ ಭಗವಂತ ನನಗೆ ಕೊಟ್ಟಾನಲ್ಲ, ನಾನು ಬಹಳ ಖುಷಿ ಆಗಿದ್ದೇನಪ್ಪ ತಿಳ್ಕೊಂಡು ಅವ ಏನದ ನೆಮ್ಮದಿ ಬದುಕನ ಆತ ಬದುಕತಾನ. ನೀನ್ ಹಂಗಲ್ಲನೆ ಅಂತ ಎಲ್ಲಾರ ಒಂದ್ ಚೂರು ಕಿಡಿಗೆ ಸಂಬಳ ಅಂತಂದ್ರೆ ಯಾವರೇ ಬಂದನೇನೋ ಅಂತ.
ಎಲ್ಲಾರು ಒಂದಿಟ್ಟು ಚಟಕ್ ಅಂತ ಅಂತಂದ್ರೆ ಏನದ ಬಿಲ್ಡಿಂಗ್ ಏನಾರು ಕ್ರ್ಯಾಕ್ ಬಿಡ್ತೀನೋ ಅಂತೀನಿ. ನೀನು ಮನೆಯೊಳಗ ಸುಖ ನೀನು ಹುಡುಕ್ತಿ, ಅವ ಏನದ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರದೊಳಗೆ ಆತ್ಮದ ಸುಖವನ್ನ ಆ ಮನುಷ್ಯ ಹುಡುಕ್ತಾನ. ಹಾಗಾಗಿ ಅವನು ಬಹಳ ಖುಷಿನೇ ಇರ್ತಾನವ. ಅದಲ್ಲ, ಸುಖಗಳು ಹೊರಗಿನ ವಸ್ತುಗಳಲ್ಲಿ ಯಾವರಲ್ಲಿ ಇಲ್ಲ. ನೀನು ಮೊಬೈಲ್ ತಂದಿರ್ತಿ, ತಂದಾಗ ಬಹಳ ಚಂದ ಇರ್ತದ, ಬಹಳ ಪ್ರೀತಿ ಅದ, ನೋಡ್ಬಾರ್ದೆ. ಒಂಚೂರು ಏನಾದ್ರು ಕಲಿಯೋದ್ರೆ ಹಿಂಗೆ ಒರೆಸ್ತಿರ್ತಿ. ಎಷ್ಟು ದಿನ ಒರೆಸ್ತಿದನ? ಎಷ್ಟು ದಿನ ಒರೆಸ್ತಿ? ಒಂದ್ ದಿನ ಒರೆಸ್ತಿ, 2 ದಿನ ಒರೆಸ್ತಿ. ಬಹಳ ವರ್ಷಪ್ಪ ಅಂತಂದ್ರೆ ನೀ ಐಫೋನ್ ತಂದಿ ಅಂದ್ರೆ 1 ವಾರ ಒರೆಸ್ತಿ. ಇನ್ನೊಂದು ವಾರಿಗೆ ಬಿಸಾಕೋದ, ಎರಲಿ ಬಿಡ. ಯಾಕ? ಅದರೊಳಗಿಲ್ಲ. ಅದು ಹೊಸದಾಗಿ ತಂದಾಗ ನನ್ನ ಐಫೋನ್ ಅನ್ನುವಂಥ ಭಾವ ನಿನಗಿರೋದ್ರಿಂದ ಅದಕ್ಕೆ ನೀನು ಅಷ್ಟೊಂದು ಏನದ ಬೆಲೆ ಕೊಡ್ತಿದ್ದಿ. ಈಗೇನಾಯ್ತು? ಅದು ಹಳಿದಾಯ್ತು. ಮೊಬೈಲ್ನಾಗ ಸುಖ ಇತ್ತು ಅಂದ್ರೆ ಅದು ವಸ್ತು ಎಲ್ಲಿಟ್ರು ಸುಖ ಕೊಡ್ತದ. ಹಳೆದಿದ್ರು ಕೊಡ್ತದ, ಹೊಸದಿದ್ರು ಕೊಡ್ತದ. ಅದ್ರಾಗಿಲ್ಲ, ಅದು ನಿನ್ನೊಳಗದ ಸುಖ. ಸಿದ್ಧಲಿಂಗೇಶ್ವರರು ಅದನ್ನ ಹೇಳಿದ್ರಿ ಇಲ್ಲಿ, ಪರಮ ಸುಖಗಳು ನಿನ್ನೊಳಗಿರ್ದು ಅಂತ ಶಾಶ್ವತವಾಗಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿ ಪಡೆಯುವಂತ ಭಾವ ನಿನ್ನೊಳಗ ಭಗವಂತ ಕೊಟ್ಟಾನ. ಅದನ್ನು ಬಿಟ್ಟುಕೊಂಡು ನೀನು ಹೊರಗಿನ ವಸ್ತುಗಳಲ್ಲಿ ನೀನು ಯಾಕೆ ಹುಡುಕಾಡ್ಕೊಂಡು ಹೊರಗೆ ಹುಡುಕಬೇಡ. ಅದನ್ನ ನಿನ್ನೊಳಗ ನೀ ಹುಡುಕ. ನಮ್ಮ ಮನಸ್ಸಿಗೆ ಶಾಂತಿನೇ ಇಲ್ಲ ಅಂತೀರಿ. ಶಾಂತಿಯಲ್ಲಿ ಅಂಗಡಿಯಾಗ ಸಿಗ್ತದ? ಹೊರಗಡೆ ಎಲ್ಲ ಮಾರ್ಕೆಟ್ನಾಗ ಏನಾದ್ರು ಶಾಂತಿ ಸಿಗ್ತದ? ಸಿಗೋದಿಲ್ಲ. ಅದು ನಿಮ್ಮೊಳಗ ಇದೆ. ಯಾವ ಭಾವದಿಂದ ನನಗೆ ಶಾಂತಿ ಇಲ್ಲ ಅಂತ ನೀ ಬಂದಿಯಲ್ಲ, ಅದ ಭಾವದೊಳಗೆ ಹೇಳಿದ ನನ್ಗೆ ಶಾಂತಿ ಐತಿ, ನೆಮ್ಮದಿಯಿಂದ ಐತಿ, ಭಗವಂತ ಕೊಟ್ಟೊಳಗೆ ನಾನು ಹಿಡಿದ ಆರಾಮದಿ ಅಂತ ತಿಳ್ಕೊ, ನಿನಗೆ ಅಲ್ಲೇ ಶಾಂತಿ ಬರ್ತದೆ. ಅಂತ ತಿಳುವಳಿಕೆಯನ್ನು ಕೊಡುವಂಥವನೇ ಗುರುನಾಥರಾಯ. ಆ ಜ್ಞಾನವನ್ನು ನೋಡು. ಹೊರಗಿರತಕ್ಕಂಥ ಈ ವಸ್ತುಗಳಲ್ಲಿ ಯಾವುದು ಇರೋದಿಲ್ಲ, ಅವೆಲ್ಲವೂ ಕೂಡ ನಿನ್ನಲ್ಲಿ ಅಂತ ಅದು ಮಣ್ಣನಾಗಿ ಬಿಟ್ಟಿರ್ತದ. ಅವರ ಮನಸ್ಸು ಅದರೊಳಗೆ ಏನದ ವೀಣಾಗಿ ಬಿಟ್ಟಿರ್ತದ. ಹೀಗಾಗಿ ಸಹಜವಾಗಿ ಅದೇ ಬರ್ತದ. ಶರಣಮ್ಮ ತಾಯಿಯವರ ದೃಷ್ಟಿ ಒಳಗೆ ಏನಿತ್ತು ಅಂತಂದ್ರೆ ಬೇರೆ ಪ್ರಪಂಚದ ಯಾವ ವಸ್ತುಗಳು ಕಾಣ್ತಿರಲಿಲ್ಲ, ಗುರು ದೊಡ್ಡಬಸರಾಯ ಒಬ್ಬನೇ ಕಾಣ್ತಿದ್ದ. ಗುರು ಕಾಣಿಸಿರ್ತಕ್ಕಂಥ ಇಷ್ಟಲಿಂಗ ಒಂದೇ ಕಾಣ್ತಿದ್ದ. ಹಾಗಾಗಿ ಏನದ ಅವ್ರು ಎಲ್ಲೇ ಹೋದ್ರು ನೋಡಿದ್ರು ಕೂಡ ಅವರಿಗೆ ಕಾಣ್ತಿದ್ರು. ಅದು ಏನದ ತನ್ನಲ್ಲಿರ್ತಕ್ಕಂಥ ಸುಖವನ್ನ, ತನ್ನಲ್ಲಿರ್ತಕ್ಕಂಥ ಅರಿವನ್ನ ಅರ್ಥೈಸಿಕೊಳ್ಳುವಂತಹದ್ದು. ಅಂಥ ಕೆಲಸವನ್ನ ಸಿದ್ಧಲಿಂಗ ಶಿವಯೋಗಿಗಳಿಗೆ ಏನದ ಉಪದೇಶವನ್ನ ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ತದೆ. ಪರಮ ಸುಖ ಮತ್ತು ಹೊರಗಿನ ಸುಖಕ್ಕೆ ಏನು ಡಿಫರೆಂಟ್ ಇರ್ತದ ಅನ್ನೋದು. ಒಂದು ಊರೊಳಗ ಬಹಳ ಬಡವ ತರುಣ ಆದ. ಆದ್ರೆ ಆತ ಭಿಕ್ಷೆಯನ್ನ ಬೇಡ್ಕೊಂತ ಇದ್ದ. ವೃತ್ತಿ ಭಿಕ್ಷೆದಾಗಿದ್ರು ಕೂಡ ಭಾವ ಏನಿತ್ತು ಅಂತಂದ್ರೆ ಪರೋಪಕಾರದ ಭಾವ. ಆತ ಒಂದಿಷ್ಟು ಏನದ ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷೆಗಳನ್ನ ಬೇಡ್ಕೊಂಡು ತನ್ನ ಉಪಜೀವನಕ್ಕೆ ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟು ಬಳಕೆಯನ್ನು ಮಾಡಿಕೊಂಡು ಉಳಿದಿರ್ತಕ್ಕಂಥ ಹಣಗಳನ್ನು ಏನ್ ಮಾಡ್ತಿದ್ದ, ತನಗಿಂತ ಸ್ವಲ್ಪ ಬಡವರಿರುವಂಥವ್ರು ಮಕ್ಕಳಿಗೆ, ಅವರಿಗೆ ಇವರಿಗೆ ಏನೇನು ಬೇಕು, ಶಾಲಿ ಕಲಿಯವ್ರಿಗೆ ಬೇಕಾದ್ರೆ ಒಂದಷ್ಟು ಪುಸ್ತಕಗಳನ್ನ ಕೊಡಿಸೋದು, ಹೊಟ್ಟೆ ಹಸು ಇಲ್ಲಾಂದ್ರೆ ಅವ್ರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳು ತೊಳೆದು ಬಂದಿರತಕ್ಕಂಥ ಹಣವನ್ನು ತನ್ನಾಗಿ ಎಷ್ಟು ಉಪಯೋಗಕ್ಕೆ ಬೇಕು ಅಷ್ಟು ಇಟ್ಕೊಂಡು ಉಳಿದೆಲ್ಲವನ್ನು ಕೂಡ ಏನದ ಹಂಚಿಬಿಡ್ತಿದ್ದ. ನಾಳೆಗೆ ಬೇಕು ಅಂತ ಇಟ್ಕೊಂತಿರ್ಲಿಲ್ಲ. ಹಿಂಗಾಗಿ ಆತ ಭಿಕ್ಷುಕ ಆಗಿದ್ರು ಕೂಡ ಆ ಊರಾಗ ಏನಾಗಿತ್ತು ಅವನ ಹೆಸರು ಅಂತಂದ್ರ ಪರೋಪಕಾರಿ ಭಿಕ್ಷುಕ ಅಂತಿದ್ರು. ನೋಡ್ರಿ, ದಾನ ಮಾಡೋರಿಗೆ ಅಷ್ಟೇ ಪರೋಪಕಾರಿ ಅಂತಾರ, ದೊಡ್ಡವ್ರಿಗೆ ಅಂತಂದ್ರೆ ಬಳಸ್ತಾರ. ಆದ್ರೆ ಅವನಿಗೆ ಭಿಕ್ಷುಕ ಆದ್ರೂ ಕೂಡ ತಾನೇ ಇನ್ನೊಬ್ಬರ ಕಡೆಯಿಂದ ಬೇಡ್ಕೊಂತಿರುವಂತ ವ್ಯಕ್ತಿಗೆ ಜನರೆಲ್ಲ ಏನಿದ್ರು ಒಬ್ಬ ಪರೋಪಕಾರಿ ಭಿಕ್ಷುಕಪ್ಪ, ಇವತ್ತು ಹಣಗಾಗಿ ಏನದಲ್ಲ ಉಳಿದಿರ್ತಕ್ಕಂಥದ್ದೆಲ್ಲ ಬಡಬಗ್ಗರಿಗೆ ಹಂಚುತ್ತಾನ ಕೊಡ್ತಾನ, ಯಾರಿಗೆ ಬೇಕು ಅವರಿಗೆಲ್ಲ ಏನದು ಸಹಾಯ ಸಹಕಾರ ಮಾಡ್ತಾನ ಅಂತ ತಿಳ್ಕೊಂಡು ಅವನಿಗೆ ಪರೋಪಕಾರಿ ಭಿಕ್ಷುಕ ಅಂತ ಕರೀತಿದ್ರು. ಅಂತ ವ್ಯಕ್ತಿಯಲ್ಲಿ ಒಂದು ಪ್ರಶ್ನೆ ಮೂಡ್ತದ ಒಂದಿನ, ಯಾರು ಸುಖಿಗಳು ಈ ಪ್ರಪಂಚದೊಳಗ? ಸುಖಿಗಳಿಗೆ ಯಾರು? ಸಹಜವಾಗಿ ಮೂಡ್ತಾವಿಲ್ಲ. ಒಂದಿಷ್ಟು ಜಿಜ್ಞಾಸೆಗಳಾದವರಿಗೆ ಮಾತ್ರ ಇಂಥವೆಲ್ಲ ಬರ್ತಾವ.
ದಿನ ಸಂಸಾರ ವ್ಯವಹಾರದಾಗ ಮುಳುಗಿ ಹೇಳೋರಿಗೆ ಇವು ಯಾವ ಬರಂಗಿಲ್ಲ. ಅವು ಮುಂಜಾನೆ ಎದ್ದ ಕೂಡ ನಾವು ಯಾವ ವ್ಯವಹಾರಗಳ ಬೇರೆ ಅವು. ಇವತ್ತು ಯಾವ್ದೇನ್ ಮಾಡ್ಬೇಕು ಯಾವ್ದೇನ್ ಬಿಡಬೇಕು ಅಂತ ಇರ್ತದ. ಅದಕ್ಕಿಂತ ಒಂದು ಮಿಗಿಲಾಗಿ ಒಂದಿಷ್ಟು ಏನದ ಹೋಗ್ತಿರ್ತಾರಲ್ಲ ಅಂತ ವ್ಯಕ್ತಿಗಳ ಮೈಂಡಿನೊಳಗ ಇಂಥ ಒಂದಿಷ್ಟು ಪ್ರಶ್ನೆಗಳು ಹೇಳ್ತಾ ಹೋಗೋದು. ಅವಂತ ಪರಮಸುಖಿ ಯಾರು ತಿಳ್ಕೋಬೇಕು ಅನ್ನುವಂತಹ ಒಂದು ಕುತೂಹಲ ಆತನಿಗೆ ಕೊಡುದು. ಹಿಂಗೆ ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷೆಯನ್ನು ಬಿಡ್ತಿದ್ದ. ಆ ಊರಿನ ಆಗ ಶ್ರೀಮಂತ ಆತ, ದೊಡ್ಡವ, ಒಳಗೆಲ್ಲ ಹಾಕೊಂಡು ಮಾಡ್ಕೊಂಡ ದಿನ ದೇವರಿಗೆ ಬಂದ ಹೇಳಿದ ಕೈ ಮುಗಿದು ಹೋಗ್ತಿದ್ದ. ಶ್ರೀಮಂತರೆಲ್ಲ ದೇವ್ರ ಗುಡಿಗೆ ಬಂದ ಕೈ ಎದಕ್ ಮುಗಿತಾರ? ಎದಕ್ ಮುಗಿತಾರ್ರಿ? ಇಷ್ಟೆಲ್ಲ ಅದಾವ ಭಗವಂತ, ನನ್ನ ಕಡೆಯಿಂದ ಕಾಪಾಡೋಕ್ ಆಗಲ್ಲ, ನೀನ ಏನಾರ ನನ್ನ ಕಾಪಾಡಪ್ಪ ಇವನ್ನ ಅಂತ ಅದಕ್ಕೆ ದೇವ್ರ ಕೈ ಮುಗಿತಾರೋ. ಹೊಡೆದು ಕೊಟ್ಬಿಟ್ಟು ಸಂರಕ್ಷಣೆ ಮಾಡುವಂತ ಶಕ್ತಿನೂ ಇಲ್ಲ, ಕೊಳ್ಳಾಗ ಹಾಕೊಂಡೆಲ್ಲ ನಿಂದಿರುವಂತ ತಾಕತ್ತೂ ಇಲ್ಲ, ಅದನ್ನ ಕಾಪಾಡುವಂತ ಶಕ್ತಿ ಇರೋದು ನೀವು ಒಬ್ಬನಿಗೆ ಅದನ್ನ ಕಾಪಾಡುವಂತ ಅವ್ರು ಬರ್ತಾರಲ್ಲ ಅಂತ ವ್ಯಕ್ತಿನ ಕೇಳ್ದ. ಅಲ್ಲ ಧನಿಕರೇ, ನೀವ್ಗೆಲ್ಲ ಭಗವಂತ ಕೊಟ್ಟನ ಮಾಡ್ಯಾನ, ನೀವು ಬಹಳ ಸುಖವಾಗಿರ್ಬೋದಲ್ಲ ಅಂತ ಕೇಳ್ದ. ಅವ ಹೇಳ್ದ, ಎಲ್ಲಿಂದೋ ಮರಯ್ಯ ಸುಖ ಅಂತ. ಸಾಕಷ್ಟು ಸಂಪತ್ತು ಕೊಟ್ಟಾನ, ಆಸ್ತಿ ಐತಿ, ಎಲ್ಲ ಐತಿ ಕರೆ, ಆದ್ರೆ ಏನ್ ಮಾಡೋದಯ್ಯ ನನಗೆ ಮಕ್ಕಳ ಇಲ್ಲ ಅಂದವ. ಉಳಿದೆಲ್ಲ ಸಂಪತ್ತದ, ಆದ್ರೆ ಪುತ್ರ ಸಂತಾನ ಭಾಗ್ಯನೇ ನನಗಿಲ್ಲಪ್ಪ. ಭಗವಂತ ಎಲ್ಲ ಕೊಟ್ಟಾನ, ಇದನ್ನ ಮುಂದೆ ಅನುಭವಿಸುವಂತಹ ವ್ಯಕ್ತಿಗಳನ್ನೇ ಮಕ್ಕಳನ್ನ ನನಗೆ ಕೊಟ್ಟಿಲ್ಲ. ಹಾಗಾಗಿ ನನಗೇನದ ಮಕ್ಕಳಿಲ್ಲ ಅಂತ ಹೊರಗ ನನ್ನ ಬದುಕಿನೊಳಗದಪ್ಪ. ನಾನು ಸುಖವಾಗಿಲ್ಲ, ನಾನು ಬಹಳ ದುಃಖದಿಂದ ಅದೇನಿ. ಆ ಮಕ್ಕಳು ಇಲ್ಲ ಅನ್ನುವಂತ ಹೊರಗು ನನ್ನ ಬದುಕಿನೊಳಗ ಕಾಡ್ತದ. ಮತ್ ಯಾರು ಇರ್ಬೋದ್ರಿ ಅಂತ ಕೇಳ್ದವ. ನಮ್ಮ ಊರ್ ಪಕ್ಕಕ್ಕೆ ಒಂದ್ ಹಳ್ಳಿ ಐತ್ ನೋಡು, ಅಲ್ಲಿ ಘನಶ್ಯಾಮ ಭಟ್ರು ಅಂತ ಅದಾರ. ಅವ್ರು ಹೋಗಿ ಕೇಳಿದ್ರೆ ಇದ್ರು ಇರ್ಬೋದು ನೋಡ ಅಂದ. ಸರಿ ಅಲ್ಲಿ ಹೋದ, ಹೋಗಿ ಕೇಳ್ದ, ಅಲ್ಲ ನಿಮ್ಗೆಲ್ಲ ದೇವ್ರ ಅನುಕೂಲ ಮಾಡ್ಯಾನ, ನೀವು ಬಹಳ ಸುಖವಾಗಿ ಸಂತೋಷದಿಂದ ನಿಮ್ಮ ಬದುಕು ನಡೆಸ್ತಿರ್ಬೇಕಲ್ರಿ ಅಂತ. ಅವ ಹೇಳ್ದ, ಎಲ್ಲ ಐತಿ ಮಾರಾಯ, ಸಂಪತ್ತು ಐತಿ, ಮಾನ ಮರ್ಯಾದೆ ಎಲ್ಲ ಅದ, ಮಕ್ಕಳು ಕೊಟ್ಟಾನ, ಎಲ್ಲಾನು ಆದ. ಆದ್ರೆ ಏನ್ ಮಾಡೋದಪ್ಪ, ಮಕ್ಕಳಲ್ಲಿ ಒಳ್ಳೆ ಗುಣಗಳಿಲ್ವ, ದುರ್ಗುಣಗಳು ತುಂಬ್ಯಾವ. ಹಿಂಗಾಗಿ ಆ ದುರ್ಗುಣಗಳಿಂದ ನೋಡಿ ನೋಡಿ ನನ್ನ ಮನಸ್ಸು ನೊಂದಿದ, ನನಗೆಲ್ಲಿ ಸುಖ ಬರ್ತದೋ ಅಂತ. ಮೊದಲನೇದವನಿಗೆ ಮಕ್ಕಳಿಲ್ಲ ಅಂತ ಅವ ಹೊರಗದ, ಎರಡನೇದವನಿಗೆ ಮಕ್ಕಳದವ, ಒಳ್ಳೆ ಗುಣಗಳಿಲ್ಲ, ದುರ್ನಡತೆಗಳದಾವ, ದುರ್ವಿಚಾರಗಳಿದಾವ, ಮಕ್ಕಳದಾವ, ಸಂಪತ್ತದ, ಎಲ್ಲ ಅದಾವ, ಹ್ಯಾಬಿಟ್ಸ್ ಸುಮಾರು ಅದಾವ. ಹಾಗಾಗಿ ಏನದ, ಅದನ್ನು ನೋಡಿ ನೋಡಿ ನನ್ನ ಮನಸ್ಸು ಬಹಳ ಕೊರಗ್ತದಪ್ಪ ಅಂತ. ಮತ್ತೆ ಯಾರಿಗಿರ್ಬೇಕ್ರಿ ಅಂದ. ಇಲ್ಲೇ ಪಕ್ಕದಾಗ ಒಬ್ಬ ಅದ ನೋಡಪ್ಪ, ಪಂಡಿತರು ಅದಾರ, ಅವ್ರಿಗೆ ಏನಾದ್ರು ಇರಬಹುದು ನೋಡು ಅಂತ ಕೇಳಿ ಅಲ್ಲಿ ಹೋಗಿ ಪಂಡಿತರು ಕೇಳೋದ. ಅಂದ್ರೆ ನೀವರೇ ಎಲ್ಲ ಬಲ್ಲಂತವ್ರು ಇದ್ರಿ, ತಿಳ್ಕೊಂತೀರಿ, ಮಾಡಿರಿ, ಸುಖ ನಿಮ್ಗೆ ಇರ್ಬೇಕಲ್ರಿ, ಪರ್ಮನೆಂಟ್ ಆಗಿರುವಂತ ಸುಖ, ಪರಮ ಸುಖಿಗಳು ನೀವು ಆಗಿರ್ಬೇಕಲ್ಲ ಅಂದಾಗ ಅವ್ರು ಹೇಳಿದ್ರಂತ, ವಿದ್ಯಾ ಕೊಟ್ಟಾನ, ಎಲ್ಲ ಕೊಟ್ಟಾನಪ್ಪ, ಆದ್ರ ನಮ್ಗೆ ರಾಜರ ಕರೆದು ಏನಾದ್ರು ಸನ್ಮಾನ ಮಾಡಿ ಲೋ ಮಾರ, ಹಂಗಾಗಿ ಏನದು ನನಗೆ ಸುಖನೇ ಇಲ್ಲ ಅಂದಂತ. ರಾಜರು ಕರೆದು ನನಗೆ ಸನ್ಮಾನ ಮಾಡಿಲ್ಲ, ನನ್ನ ವಿದ್ಯೆನ ಗೌರವಿಸಿಲ್ಲ, ಅವರು ಮಾನ ಸನ್ಮಾನ ನನಗೆ ಮಾಡಿಲ್ಲ, ಹಿಂಗಾಗಿ ನನಗೆ ಅದ್ರ ಹೊರಗೈತೋ ಮಾರ, ಅದರಾಗಿ ನನಗೆ ಸುಖ ಇಲ್ಲ ಅಂತ. ನಿನಗೆ ಪರ್ಮನೆಂಟ್ ಸುಖ ಬೇಕು ಅಂತ ಕೇಳೋರಿದ್ರೆ, ಪರಮ ಸುಖ ಬೇಕು ತಿಳ್ಕೋಬೇಕು ಅನ್ನಂಗಿತ್ತಂದ್ರ ಈ ಗ್ರಾಮದ ಚೇರ್ಮನ್ ಅದ ನೋಡ, ಅವ್ನು ಹೋಗಿ ಕೇಳೋ ಅಂದ. ಯಾಕಂದ್ರೆ ಅವ್ನಿಗೆಲ್ಲ ಮಾನ ಸನ್ಮಾನ ಎಲ್ಲ ಆಗ್ಯಾವ, ಅಲ್ಲಿ ಹೋಗಿ ಕೇಳಂತ. ಅಲ್ಲಿ ಹೋಗಿ ಕೇಳದಂತ, ಚೇರ್ಮನ್ರ ನೀವರ ಸುಖವಾಗಿರ್ಬೇಕು ನೋಡಪ್ಪ, ಎಲ್ಲಾನು ಐತಿ, ಅಧಿಕಾರ ಐತಿ, ಮಾನ ಐತಿ, ಸನ್ಮಾನ ಐತಿ, ಎಲ್ಲ ಐತಿ ಖರೆ, ಆದ್ರೆ ಏನ್ ಮಾಡೋದು, ಮನಸ್ಸಿಗೆ ಶಾಂತಿನೇ ಇಲ್ಲ ಅಂದ. ಎಲ್ಲ ಐತಿ ಖರೆ, ಆದ್ರೆ ಏನದ ಮನಸ್ಸಿಗೆ ಏನದ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ ಅಂದ. ಮತ್ತ ಅದು ಎಲ್ಲೈತಿ, ಅದು ಎಲ್ಲೈತಿ ಅಂದ್ರೆ ಮಾರಾಯ ನಿನ್ನಲ್ಲಿ ಐತಿ. ಓ ಮಾರಾಯ, ನೀ ನೋಡಾಕ ಭಿಕ್ಷುಕ, ಆದ್ರೆ ಏನದ ಊರು ತುಂಬಾ ನಿನ್ನ ಪರೋಪಕಾರಿ ಅಂತಾರ. ನಿನ್ನ ಒಳ್ಳೆ ಗುಣಗಳು, ನಿನ್ನ ಎಲ್ಲವನ್ನು ನೋಡಿದ್ರ ನಮಗಿಂತ ಏನದ, ನಿನ್ಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ, ನೀನ ಬಹಳ ಏನದ ಸುಖವಾಗಿದೆ ನೋಡು ಮಾರಾಯ, ನಿನ್ನಟ್ಟು ಸುಖಿಗಳು ಯಾರು ಅಲ್ಲ ಅಂತಂದಾಗ ಆ ಮಾತು ಕೇಳಿದ ಕೂಡ ಇವ ಅಂದಂತ, ನನ್ನಲ್ಲಿರುವಂತ ಸುಖವನ್ನು ಬಿಟ್ಕೊಂಡು ನಾವು ಹೊರಗೆಲ್ಲ ಕೆಳಗೆ ಹೊಂಟಿನಲ್ಲ ತಿಳ್ಕೊಂಡು ಖುಷಿಯಾಗಿರೋದು ಬಂದನಂತ. ಹಂಗಲ್ಲ,
ಹೊರಗಿನ ನಾವು ವಸ್ತುಗಳಲ್ಲಿ ಸುಖ ಹೊಡ್ಕೊಂಡು ಹೋದ್ರ ಆ ಏನದ ಭಿಕ್ಷುಕನಂಗ ಆಗ್ತದ. ಅವನ ಸುಖವಾಗ್ಯದಾನ, ಬದುಕಿಗೆ ಹೆಚ್ಚಿನ ಆಸೆ ಆಕಾಂಕ್ಷೆಗಳಿಲ್ಲ, ಬದುಕಿಗೆ ಎಷ್ಟು ಬೇಕು ಅಟ್ಟ ದುಡಿತಾನ, ಉಳಿದಿದ್ದ ಏನದ ದಾನ ಧರ್ಮ ಮಾಡ್ತಾನ. ಇಡಬೇಕನ್ನುವಂತಹ ಹಂಬಲಿಲ್ಲ, ಪಡಿಬೇಕನ್ನುವಂತಹ ಭಾವ ಇಲ್ಲ. ಮತ್ತೆ ಇನ್ನೇನ್ ಬೇಕಾಗೈತೆ? ಪರಮಸುಖಿಗಳಿಗೆ ಇರುವುದೇ ಅಷ್ಟೇ ಅಲ್ಲ. ಸಿದ್ಧಲಿಂಗ ಶಿವಗಳ ಬದುಕಿನೊಳಗೆ ಬರ್ತದ. ಒಬ್ಬ ಭಕ್ತ ಏನದ ಮನೆಗೆ ಏನದ ಪೂಜಾಕ್ ಬರ್ರಿ ಅಂದ, ಆಯ್ತಪ್ಪ ಅಂದ್ರು. ಮನೆಗೆ ಹೋಗಿ ವ್ಯವಸ್ಥೆ ಮಾಡಿ ಬರ್ತೀನಿ ಅಂದವ, ಅವ್ ಬರ್ಲೇ ಇಲ್ಲ. ಇವ್ರು ಲಿಂಗಾನಂದದೊಳಗೆ ಇಷ್ಟು ಲಿಂಗ ಪೂಜೆ ಮಾಡ್ಕೊತ ಕುತ್ಕೊಂಡ್ಬಿಟ್ರಲ್ಲೇ ಗಗ್ಗೇರಿ ಒಳಗ. ಇವ್ರ ಆನಂದದೊಳಗೆ ಇವ್ರು ಕುತ್ಕೊಂಡ್ಬಿಟ್ರು. ಭಕ್ತಾನೆ ತಾನು ಸಂಸಾರದೊಳಗೆ ಮರ್ತು ಬಿಟ್ಟ. ಹುತ್ತ ಬೆಳೀತು, ಒಳ ಒಬ್ಬಿ ಸೇರದು, ಆದ್ರೂ ನೆನಪೇ ಇಲ್ಲ. ಯಾರು ಆತ್ಮ ಸುಖದೊಳಗೆ ಏನದ ಬೆರೀತಾರೆ ಅವರಿಗೆ ಹೊರಗಿನ ಪ್ರಾಪಂಚಿಕ ಏನದ ಪ್ರಜ್ಞೆ ಇರೋದಿಲ್ಲ. ಅವರಿಗೆ ನಾವೆಲ್ಲ ಅಂತೀವಿ ವ್ಯಾಮೋಹ ಇದ್ರೆ ಮಾತ್ರ ಶರೀರ ಮೇಲೆ ಒಂದು ಏರಿ ಹೋದ್ರು ಸೊಳ್ಳೆ ಕೂತ್ರು ಏನದ ನೋವಾಗ್ತದೆ. ಆದ್ರ ಈ ಶರೀರದ ಭಾವವನ್ನು ಅಳದಂತ ವ್ಯಕ್ತಿಗಳ ಮೇಲೆ ಯಾವ ಚಳುಗಳು ಹಾವುಗಳು ಹರಿದ್ರು ಏನದ ಅವ್ರು ಯಾರಿಗೂ ಏನು ಮುಟ್ಟೋದಿಲ್ಲ. ಅವು ಹಾಗಾಗಿ ಆ ಭಾವನೆ ಇರೋದಿಲ್ಲ ಅವರು. ಅದ್ಯಾಕೆ ನೀವೇ ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರು, ನೀವು ನಿದ್ದೆ ಗಣದಾಗ ನಿಮ್ಮ ಮೈ ಮೇಲೆ ಏನದ ಹಾವು ಆದ್ರೂ ನಿಮ್ಗೇನು ಗೊತ್ತಾಗಲ್ಲ. ಗೊತ್ತಾಗ್ತದಾನೆ? ನಿದ್ದೆ ಗಂಡಾಗ ಸೊಳ್ಳೆ ಕಡಿದ್ರು ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕ? ಶರೀರದ ಮೇಲೆ ನಿಮ್ಮ ಯಾವ ಒಂದು ಪ್ರಜ್ಞಾವಸ್ಥೆ ಸ್ಥಿತಿಯೂ ಕೂಡ ನಿಮ್ಗೆ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಏನೇನೇನೂ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿರ್ತಕ್ಕಂಥ ನಿಮಗೆ ಈ ಸ್ಥಿತಿ ಒಳಗಿರಬೇಕಾದ್ರೆ ಲಿಂಗಾನುಸಂಧದ ಭಾವದೊಳಗೆ ಏನದು ಬೆರೆತಿರ್ತಕ್ಕಂಥ ಯೋಗಿಗಳಿಗೆ ಯಾವ ಹಾವೆಯನ್ನು ಯಾವ ಚೋಳೆಯನ್ನು ಅವರಿಗೆ ಅವು ಯಾವೂ ಕೂಡ ಏನದ ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದನ್ನ ನಾವು ಸಿದ್ಧಲಿಂಗೇಶ್ವರ ಒಂದು ಪುರಾಣದೊಳಗ ತಿಳ್ಕೋಬಹುದು. ಅಂಥ ಮೈಮಾರ ಒಂದು ಪುರಾಣವನ್ನ ನಮ್ಮ ಮರುಳಾರಾಧ್ಯರು ಬಹಳ ಅಚ್ಚುಕಟ್ಟಾಗಿ ಏನದ ನಿಮ್ಮ ಮನ ಮುಟ್ಟುವಂತೆ ಏನದ ಪುರಾಣ ಪ್ರವಚನ ಮಾಡಿದ್ದಾರೆ. ಯಾಕಂದ್ರೆ ಈ ದೊಡ್ಡೇಶಾಸ್ತ್ರಿಯವರ ಒಂದು ಸಂತಾನ ಅಂತಂದ್ರೆ ಪಾಂಡಿತ್ಯ ಪೂರ್ಣವಾಗಿರ್ತಕ್ಕಂಥ ಒಂದು ಸಂತತಿ. ಅಂತ ಪುತ್ರ ರತ್ನಗಳನ್ನು ಕೂಡ ಏನದ ಭಗವಂತ ದೊಡ್ಡೇಶಾಸ್ತ್ರಿಗಳು ಕೊಟ್ಟಿದ್ದಾರೆ. ಇವರಿಂದ ಅವರ ಹೆಸರು ಉಳಿತು, ಅವರಿಂದ ಏನದ ಇವ್ರ ಹೆಸರು ಬೆಳೀತು. ಹೀಗಾಗಿ ಇಬ್ಬರ ಹೆಸರು ಕೂಡಿಕೊಂಡು ಈ ನಾಗರಾಳಿಗಿರದ ಒಳ್ಳೆಯ ಒಂದು ಕೀರ್ತಿಯನ್ನು ತಂದಾರೆ ಅನ್ನುವಂತ ಮಾತನ್ನ ಹೇಳ್ತಾ, ಇಲ್ಲಿವರೆಗೆ ನೀವು ಶಾಂತತೆಯಿಂದ ಆಚರಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಏನದ ಗುರುಮಾಂತೇಶ್ವರ ಕೃಪಾ ಸದಾ ಇಲ್ಲ ಅಂತ ಆಶಿಸ್ತಾ